ಭಾರತೀಯ ರಾಷ್ಟ್ರೀಯ ಕಟ್ಟಡ ನಿರ್ಮಾಣ, ಅರಣ್ಯ ಮತ್ತು ಮರಗೆಲಸ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಬಿಆರ್ ದಿನೇಶ್ ರವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಯಲಹಂಕದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ವಿಧಾನ ಪರಿಷತ್ ಮುಖ್ಯ ಸಚೇತಕರಾದ ಸನ್ಮಾನ್ಯ ಶ್ರೀ ಸಲೀಂ ಅಹಮದ್ ರವರು ಮಾತನಾಡಿ, 3 ಕೋಟಿ ಸವಲತ್ತು ರಾಜ್ಯದಲ್ಲಿ ಕಾರ್ಮಿಕರು ಈ ದೇಶದ ಸಂಪತ್ತು, ಅಭಿವೃದ್ಧಿಯಾಗಲು ಕಾರ್ಮಿಕರಿಗೆ ಸವಲತ್ತು ನೀಡಬೇಕು. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಕಾರ್ಮಿಕರಿಗೆ ಅನ್ಯಾಯ ಮಾಡಿದೆ. ಯಾವುದೇ ಸವಲತ್ತು ಇಲ್ಲಿಯವರೆಗೂ ನೀಡಿಲ್ಲ. ಜನಶಕ್ತಿ ಕೊಟ್ಟಂತಹ ಸಹಕಾರದಿಂದ ಅಧಿಕಾರಕ್ಕೆ ಬಂದ ಮೇಲೆ 5 ಗ್ಯಾರಂಟಿ ಈಡೇರಿಸಿ ನುಡಿದಂತೆ ನಡೆದಿದ್ದೇವೆ. 2 ವರ್ಷ ಯಶಸ್ವಿಯಾಗಿ ಕಳೆದಿದ್ದೇವೆ. ಇನ್ನು 3 ವರ್ಷಗಳಿವೆ. ಕೊಟ್ಟಂತಹ ಎಲ್ಲಾ ಭರವಸೆ ಈಡೇರಿಸುತ್ತೇವೆ. ಬೆಲೆ ಏರಿಕೆ ಕಾಂಗ್ರೆಸ್ ಅಧಿಕಾರಕ್ಕಿಂತ ಬಿಜೆಪಿ ಕಾಲದಲ್ಲಿ ಜಾಸ್ತಿ. ಕೇಂದ್ರ ಸರ್ಕಾರದಿಂದ ಮಲತಾಯಿ ಧೋರಣೆ ಅನುಸರಿಸ್ತಾ ಇದೆ. ಎಲ್ಲಾ ವರ್ಗದ ಹಿತ ಕಾಪಾಡಲು ಹುಟ್ಟಿರೋ ಪಕ್ಷವೇ ಕಾಂಗ್ರೆಸ್ ಪಕ್ಷ. ದೇಶದ ಐಕ್ಯತೆಗೆ ಪ್ರಾಣತ್ಯಾಗ ಮಾಡಿದ ನಾಯಕರ ಪಕ್ಷ ಎಂದರು. ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ ರಾಮಚಂದ್ರ ಕುಂಟಿಯಾ, ಮುಖ್ಯ ಸಚೇತಕರಾದ ಮಾನ್ಯ ಡಾಕ್ಟರ್ ಸಲೀಂ ಅಹಮದ್ ರವರು, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಮಾನ್ಯ ಗೋಪಾಲ್ ಕೃಷ್ಣ ರವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ INBCWF ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಜ್ಯೋತಿಪುರ ಚಂದ್ರು, ಶಿವಣ್ಣ, ವಿಜಯ್ ನಾಯಕ್, ಚಿತ್ರದುರ್ಗದ ಜಿಲ್ಲಾಧ್ಯಕ್ಷರಾದ ಮಾನ್ಯ ಶ್ರೀ ಎ ಜಾಕಿರ್ ಹುಸೇನ್ ರವರು, INTUC ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್, ಮಾನ್ಯ ಸೌಕತ್ ಆಲಿ, INBCWFನ ಜಿಲ್ಲಾ ನಗರ ಪದಾಧಿಕಾರಿಗಳು ಭಾಗವಹಿಸಿದ್ದರು. ರಾಷ್ಟ್ರಮಟ್ಟದ ಇಂಟೆಕ್ ಒಂದು ಜೊತೆಗೆ ಸಂಘಟನೆ ಕಾರ್ಮಿಕರ ಕಟ್ಟಡ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ರಾಮಚಂದ್ರ ಕುಂಟಿ ಅವರು AAC ಜನರಲ್ ಸೆಕ್ರೆಟರಿ ಆಗಿದ್ದರು, MP ಆಗಿದ್ದರು, ಮಂತ್ರಿ ಆಗಿದ್ದರು, ಶಾಸಕರಾಗಿದ್ದರು. ಅವರು ರಾಷ್ಟ್ರ ನಾಯಕ ಅಧ್ಯಕ್ಷರು. ಆ ಕಾರ್ಯಕ್ರಮದ ಉದ್ಘಾಟನೆ ನಾನು ಮಾಡಿದ್ದೇನೆ. ಮತ್ತು ವಿಶೇಷವಾಗಿ ಕಾರ್ಮಿಕರ ಬಗ್ಗೆ ಈ ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ಕಾರ್ಮಿಕರಿಗೆ ಹೆಚ್ಚು ಶಕ್ತಿ ಸಿಗಬೇಕು. ಈ ದೇಶದ ಬೆನ್ನೆಲುಬು ಕಾರ್ಮಿಕರು. ಅದ್ರ ಮೂಲಕ ಇವತ್ತು ಅವರ ಶ್ರಮದಿಂದಲೇ ಇವತ್ತು ರಾಷ್ಟ್ರದ ಅಭಿವೃದ್ಧಿ ಆಗ್ತಾಯಿದೆ. ಅವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಅವ್ರಿಗೆ ಹೆಚ್ಚು ಪ್ರಾಮುಖ್ಯತೆ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಸಾಕಷ್ಟು ಕಾರ್ಯಕ್ರಮ ಇದ್ದರೂ ಕೂಡ ಆ ಕಾರ್ಮಿಕರ ವಿರೋಧಿ ನೀತಿಗಳನ್ನು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಅನುಸರಿಸುತ್ತೆ. ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನಾಯಕತ್ವದಲ್ಲಿ DK ಶಿವಕುಮಾರ್ ನಾಯಕತ್ವದಲ್ಲಿ ಪ್ರಾಮಾಣಿಕವಾಗಿ ನಾವು ಎಲ್ಲ ಕಾರ್ಮಿಕರ ಸಮಸ್ಯೆಗಳನ್ನು ಸ್ಪಂದಿಸ್ತಾ ಇದ್ದೀವಿ. ಇವತ್ತು ಲೇಬರ್ ಮಿನಿಸ್ಟರ್ ನಮ್ಮ ಸಂತೋಷ್ ಲಾಡ್ ಇದ್ದಾರೆ. ಅವರು ಯಾವಾಗಲೂ ಕೂಡ ಕಾರ್ಮಿಕ ಹಿತದೃಷ್ಟಿಯಿಂದ ನಮ್ಮ ಸರ್ಕಾರ ಇವತ್ತು ಕೆಲಸ ಮಾಡ್ತಾಯಿದ್ದೀವಿ. ಈ 2 ವರ್ಷದ ಸಾಧನೆ ಆಗಿದೆ. ಮೊನ್ನೆ ಹೊಸಪೇಟೆಯಲ್ಲಿ ಸಮಾವೇಶ ಕೂಡ ಮಾಡಿದ್ವಿ. ಅದರ ಮೂಲಕ ಇವತ್ತು ಒಂದು ಸಂದೇಶ ಇಡೀ ರಾಜ್ಯಕ್ಕೆ ಕೊಟ್ಟಿದ್ವಿ. ನಾವು ಎಲ್ಲೇನು ಮೋಜು ಮಸ್ತಿ ಮಾಡೋಕ್ಕೆ ಹೊಸಪೇಟೆ ಹೋಗಲಿಲ್ಲ. 1 ಲಕ್ಷ ಬಡವರಿಗೆ, ಫಲಾನುಭವಿಗಳಿಗೆ ನಾವು ಹಕ್ಕುಪತ್ರ ಕೊಡುವಂಥ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕೆ ರಾಷ್ಟ್ರೀಯ ನಾಯಕರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, ಅದೇ DK ಶಿವಕುಮಾರ್ ಎಲ್ಲ ಮುಖಂಡರು ಬಂದು ದೊಡ್ಡ ಒಂದು ಐತಿಹಾಸಿಕ ಕಾರ್ಯಕ್ರಮ ಇವತ್ತು ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನುಡಿದಂತೆ ನಡೆದಿದ್ದೀವಿ. ನಮ್ಮ ಸರ್ಕಾರ ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ. ಕಳೆದ 2 ವರ್ಷದಲ್ಲಿ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಾವು ಗೆದ್ದಿದ್ದೀವಿ ಅಂತ ಬೀಗಲ್ಲ, ಸೋತ್ರೆ ಕುಗ್ಗಲ್ಲ. ನಿರಂತರ ಹೋರಾಟ ಕಾಂಗ್ರೆಸ್ ಪಕ್ಷ. ಅದರಿಂದ ಇವತ್ತು ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಎಲ್ಲ ಸಮುದಾಯಕ್ಕೆ ಒಳ್ಳೆಯ ಕೆಲಸ ನಾವು ಮಾಡ್ತಾಯಿದ್ದೀವಿ. ಇವತ್ತು 5 ಗ್ಯಾರಂಟಿಗಳು ಇತಿಹಾಸ ನಿರ್ಮಾಣ ಆಗಿದೆ ದೇಶದಲ್ಲಿ. ಇಡೀ ಪ್ರಪಂಚದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮ ಯಾವತ್ತೂ ಆಗಿಲ್ಲ. ಶಕ್ತಿ ಕಾರ್ಯಕ್ರಮ, ಮಹಿಳೆಯರಿಗೆ ಬಸ್ ಫ್ರೀ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಅದೇ ರೀತಿ ಯುವನಿಧಿ ಇರ್ಬೋದು, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಇಂಥ ದೊಡ್ಡ ಕಾರ್ಯಕ್ರಮ ಮೂಲಕ ಬಡವರಿಗೆ, ಎಲ್ಲ ಸಮಾಜದ ಬಡವರಿಗೆ ದೊಡ್ಡ ಕಾರ್ಯಕ್ರಮ ಕೊಡುವಂಥ ರೀತಿಯಲ್ಲಿ ನಾವು ಏನು ವಾಗ್ದಾನ ಮಾಡಿದ್ವಿ, ಚುನಾವಣೆ ಮುಂಚೆ ಏನು ನಾವು ಹೇಳಿದ್ವಿ, ಅದನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ. ಇವತ್ತು ಕೇಂದ್ರದಲ್ಲಿ ನಮ್ಮ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಒಳ್ಳೆಯ ಕೆಲಸ ಹೋರಾಟಗಳು ನಡೀತಾ ಇದೆ. ಹೋದ ಚುನಾವಣೆ ಬಹಳಷ್ಟು 20-30 ಸೀಟು ಕಡಿಮೆ ಆಯಿತು ನಮಗೆ. ಇಲ್ಲದಂಥ ಕೇಂದ್ರದಲ್ಲಿ ನಮ್ಮ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರ್ತಾಯಿತ್ತು. ಆದರೂ ಕೂಡ ಜನ ಮತ್ತೊಂದು ಸಲ ಅವಕಾಶ ಅಂದರೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ವರ ಬೆಂಬಲದಿಂದ ಅವತ್ತು ಸರ್ಕಾರ ಮಾಡಿದೆ. 12 ವರ್ಷ ಏನು ನರೇಂದ್ರ ಮೋದಿ ಎಷ್ಟು ಸುಳ್ಳು ಹೇಳಿದೆ ಅಂತ ಹೇಳಿದ್ರೆ ನಾನು ಹೇಳಿದೆ ಒಂದು ಸಭೆಯಲ್ಲಿ. ಇವತ್ತೇನಾದ್ರು ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಅದು ನರೇಂದ್ರ ಮೋದಿ ಸಲ್ಲುತ್ತೆ. ಅಷ್ಟು ಎಲ್ಲ ಬಹಳ ಪುಣ್ಯ ಬಂಧುಗಳೇ. ಈ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಅಧ್ಯಕ್ಷರು ಇವತ್ತು ದಿವಸ ನಮ್ಮ ಯಲಹಂಕಕ್ಕೆ ಬಂದಿರೋದು ನಮ್ಮೆಲ್ಲರ ಭಾಗ್ಯ. ಇಂಥ ಒಂದು ಸಂದರ್ಭದಲ್ಲಿ ತಾವೆಲ್ಲ ಬಹಳ ಶಿಸ್ತಾಗಿರ್ಬೇಕು. ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ಆತ್ಮೀಯರು ಕುಂಟಿಯಾ ಸಾಹೇಬ್ರೆ ಮತ್ತು ರಾಜ್ಯ ಅಧ್ಯಕ್ಷರು ಆತ್ಮೀಯರಾದ ದಿನೇಶ್ ಅವರೇ ಮತ್ತು ನಮ್ಮ ವಿಧಾನಸೌಧ ಮುಖ್ಯ ಸಚೇತಕರು ಆತ್ಮೀಯರು, ಕರ್ನಾಟಕದಿಂದ ರಾಷ್ಟ್ರಾದ್ಯಂತ ಹೋರಾಟಗಾರರಾದ ಸಲೀಂ ಅಹಮದ್ ಅವರೇ, ಇನ್ನೊಬ್ಬ ಆತ್ಮೀಯ ಸ್ನೇಹಿತರು ನಮ್ಮ ಮುಖ್ಯಮಂತ್ರಿಗಳ ಆಪ್ತರು ಆದಂತಹ ಶಿವಣ್ಣವರೇ,
ಮತ್ತು ನಮ್ಮ ಆತ್ಮೀಯ ಸ್ನೇಹಿತರು ನನ್ನ ಜೊತೆಯಲ್ಲಿ, ನಾನು ಎಸ್ಕಾಸ್ ನಿಮ್ಮ ಜೊತೆ ಇಂತರ ಎಂಪ್ಲಾಯ್ ಆಗಿದ್ದೆ, ನನ್ನ ಜೊತೆಯಲ್ಲಿ ಕೆಲಸ ಮಾಡುವಂತ ಕಾರ್ಯದರ್ಶಿ ಆದ ವೆಂಕಟೇಶ್ ಅವರು ಇದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಯಲಹಂಕದಲ್ಲಿ ಹೋರಾಟ ಮಾಡಿ ನಮ್ಮನ್ನೆಲ್ಲ ಕರೆದು ಮಾಡ್ತಾರಂತ ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಸಾಯಿ ಸತೀಶ್ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ, ನಿಮ್ಮೆಲ್ಲರ ಒಂದು ಅಭಿಮಾನದಿಂದ ಅವ್ರಿಗೂ ಒಂದು ಹುಟ್ಟುಹಬ್ಬದ ಒಂದು ಸ್ವಾಗತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಏನು ಕಟ್ಟಡ ಕಾರ್ಮಿಕರ ಒಂದು ದಿನಾಚರಣೆಯನ್ನ ಏನು ನಮ್ಮ ಬಂಧುಗಳು, ನಮ್ಮ ಭಗಿನಿಯರು ತಾವೆಲ್ಲ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಾ. ಯಾಕೆ ನಮ್ಮ ಸರ್ಕಾರ ಬಂದು ಏನು ನುಡಿದಂತೆ ನಡೆದು ನಮ್ಮ ಸರ್ಕಾರದಲ್ಲಿ 5 ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಪೂರೈಸ್ತಾ ಇದ್ದೇವೆ. ಇನ್ನೂ 5 ವರ್ಷ, ಮುಂದಿನ 5 ವರ್ಷಗಳು ಸಹ ನಮ್ಮ ಸರ್ಕಾರ ಬರುತ್ತೆ ಅಂತ ಹೇಳಿ ನಾವೆಲ್ಲರೂ ಈಗ ನೀವೆಲ್ಲರ ಒಂದು ಒಮ್ಮತದಿಂದ ನೀವೆಲ್ಲರೂ ಕಷ್ಟಪಟ್ಟು ದುಡಿದ್ರೆ ಇನ್ನು 10 ವರ್ಷ ನಮ್ಮ ಸರ್ಕಾರ ಬಂದೇ ಬರುತ್ತೆ ಬಂಧುಗಳೇ. ಯಾವುದೇ ಕಾರಣಕ್ಕೂ ಈ ಬಿಜೆಪಿಯವರು ಬರೀ ಸುಳ್ಳು ಆಶ್ವಾಸನೆ ಕೊಟ್ಕೊಂಡು ಈ ದೇಶಾದ್ಯಂತ ಬರೀ ಸುಳ್ಳನ್ನ 100 ಸಾರಿ ಸುಳ್ಳು ಹೇಳಿ 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 ಆ ಬಿಜೆಪಿಯನ್ನ ಪಕ್ಷವನ್ನು ನಡೆಸ್ತಾ ಇದ್ದಾರೆ. ದಯಮಾಡಿ ಕಟ್ಟಡ ಕಾರ್ಮಿಕರು ನೀವೇ ತಳಪಾಯದ ಕಾಂಗ್ರೆಸ್ ಕಾರ್ಯಕರ್ತರು ಬಂಧುಗಳೇ, ನೀವೆಲ್ಲ ಒಗ್ಗಟ್ಟಾಗಿ ಒಂದಾಗಿ ನಾವು ನೀವೆಲ್ಲ ಸೇರ್ಕೊಂಡು ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಸರ್ಕಾರ ತರೋಣ, ಎಲ್ಲರಿಗೂ ಯಶಸ್ವಿ ಆಗಲಿ ಅಂತ ಹೇಳಿ ನನ್ನನ್ನು ಕರೆಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಹೊಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ ಬಂಧುಗಳೇ. ಎಲ್ಲರಿಗೂ ನಮಸ್ಕಾರ. ये संगठन का इंडिया नेशनल बिल्डिंग कंस्ट्रक्शन फॉरेस्ट एंड वुड वर्कर्स फेडरेशन, जो INTUC राष्ट्रीय मजदूर कांग्रेस का साथ देश में एंड इंटरनेशनली इट इज़ एफिलिएटेड टू बिल्डिंग एंड वुड वर्कर्स इंटरनेशनल, जिसका देश में मेंबरशिप करीबन 30 लाख है और INTUC का मेंबरशिप 3 करोड़ 49 लाख है. आज ये स्टेट का कन्वेंशन था, बिल्डिंग कंस्ट्रक्शन फेडरेशन का कर्नाटक का स्टेट कन्वेंशन. इसमें जो डिस्कशन हुआ है, बिल्डिंग कंस्ट्रक्शन वेलफेयर बोर्ड जो है उसमें सुधार लाने के और क्या क्या ज़्यादा मजदूर को बेनिफिट दिया जा सकता है, इसका बारे में डिस्कशन हुआ. और मुख्यमंत्री, डिप्टी चीफ मिनिस्टर और लेबर मिनिस्टर को भी इसका बारे में एक मेमोरेंडम दिया जाएगा. और ये सभी कमेटी में INTUC एंड बिल्डिंग कंस्ट्रक्शन फेडरेशन का प्रतिनिधि रखने के लिए एक रिक्वेस्ट करके सरकार को रिजोल्यूशन पास हुआ. और सीतारामन जी के नेतृत्व में, डॉक्टर शिव कुमार के नेतृत्व में जो सरकार चल रहा था, ये सरकारी सभी मजदूर के लिए जो कार्यक्रम है उनको ಅಧ್ಯಕ್ಷರು ಬಂದಿದ್ರು. ಹಾಸ್ಯ ಕುಂಟೆ ಅಂತೇಳಿ ಮೂಲೆಗೆ ಅವ್ರ ಕಾರ್ಮಿಕರು ಏನು ನೋವು ಏನೈತೆ, ಅವ್ರಿಗೇನು ಸವಲತ್ತು ಬೇಕು, ಅವ್ರಿಗೆಲ್ಲ ಅರಿವು ಐತೆ ಸರ್. ಅವರು ಭಾಳ ವರ್ಷದಿಂದ ನಾವು ಸಂಘಟನೆ ಮಾಡ್ಕೊಂಡು ಬಂದಿರೋರು. ಅವ್ರ ನೇತೃತ್ವದಲ್ಲಿ ನಮ್ಮ ದಿನೇಶ್ ಇದಾರಲ್ಲ, ಅವರು ಒಳ್ಳೆಯವರು. ದಿನೇಶ್ ರಾಜ್ಯಾಧ್ಯಕ್ಷರಿರಲ್ಲ, ಅವರು ಭಾಳ ಒಳ್ಳೆಯವರು. ಯಾಕೆ ಒಳ್ಳೆಯರು ಅಂತ ಹೇಳಿದ್ರೆ ಕಾರ್ಮಿಕರಿಗೆ ಹಕ್ಕು ಕೊಡಿಸ್ತಾರೆ. ಕಾರ್ಮಿಕರ ಮೂಲೆಗೆ ಏನೈತೆ ಎಲ್ಲ ಮೂಲೆಯಿಂದ ಬಂದಿದ್ದೀವಿ ನಾವು, ಒಂದು ಕಡೆಯಿಂದ ಬಂದಿಲ್ಲ ಸರ್, ಒಂದು ಮೂಲೆಯಿಂದ ಬಂದಿಲ್ಲ ನಾವು, ಎಲ್ಲ ಮೂಲೆಯಿಂದ ಬಂದಿದ್ದೀವಿ. ಕಾರ್ಮಿಕರಿಗೆ ಹಕ್ಕು ಕೊಡಿಸೋಕ್ಕೋಸ್ಕರ ಕಾರ್ಮಿಕರ ದಿನಾಚರಣೆ ಇವತ್ತು ಇಟ್ಕೊಂಡಿದ್ದೀವಿ ಸರ್. ಇವತ್ತಿನ ದಿನ ಮುಖ್ಯವಾಗಿ ಏನೇನು ಸಮಸ್ಯೆಗಳಿದೆ ಕಾರ್ಮಿಕರಿಗೆ? ಸಮಸ್ಯೆ ಭಾಳ ಇದಾವೆ ಸರ್. ಪಿಂಚಿನ್ ಸವಲತ್ತು ಇದ್ದಾವೆ. ಪಿಂಚಿನ್ 2,000 3,000 ಕೊಡ್ತಾರೆ, 5,000 ಮಾಡಲಿ. ಕಾರ್ಮಿಕರ ಮಂತ್ರಿ ಒಳ್ಳೆಯರಿದ್ದಾರೆ. ಸಂತೋಷ್ ಲಾಡ್ ಮನೆಗೆ ಹೋಗ್ತಾರೆ, ಒಳ್ಳೆ ಕಾರ್ಯಕ್ರಮ ಕೊಡ್ತಿದ್ದಾರೆ ಅವರು. ಒಳ್ಳೆ ಆಮೇಲೆ ಲೇಬರ್ ಕಾರ್ಡು ಒರಿಜಿನಲ್ ಯಾರಿದ್ದಾರೆ ಕಾರ್ಮಿಕರು ಅವ್ರಿಗೆ ಕೊಡ್ತಿದ್ದಾರೆ. ಅದು ಭಾಳ ಸಂತೋಷ. ಸ್ವಲ್ಪ ಹೆಚ್ಚಿಗೆ ಮಾಡಲಿ, ಮನೆ ಕಟ್ಕೊಡೋದು ವ್ಯವಸ್ಥೆ ಮಾಡಿಕೊಡ್ಲಿ ಸರ್. ಭಾಳ ಬಡವರು ಇದ್ದಾರೆ, ಭಾಳ ಬಡವರು. ನಮಗಂತೂ ಮನೆ ಐತೆ ಸರ್, ನಾವು ಸುಖವಾಗಿರ್ತೀವಿ. ಅವರು ಭಾಳ ಕಾರ್ಮಿಕರಿಗೆ ಮನೆ ಇಲ್ಲ, ಇಡೀ ಕರ್ನಾಟಕದಲ್ಲಿ ಮನೆ ಇಲ್ಲ. ಮನೆ ಭಾಳ ದುಡ್ಡು ಇದಾವೆ ಸರ್, ಕಾರ್ಮಿಕರ ನಿಧಿಯಲ್ಲಿ ಭಾಳ ದುಡ್ಡು ಇದಾವೆ. ಅದು ಮನೆ ಕಟ್ಟಿಕೊಡ್ಲಿ, ಏನಾಗಲ್ಲ ಸರ್. ಮನೆ ಕಟ್ಕೊಡ್ರೆ ಮುಂದಿನ ಸರ್ಕಾರ ಅಲ್ಲ, ಪರ್ಮನೆಂಟ್ ಸರ್ಕಾರ ಕಾಂಗ್ರೆಸ್ ಇರ್ತದೆ. ನಾವು ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ನಾನು ಹೇಳ್ತಿರೋದು ಏನೈತೆ, ಮನೆ ಕಟ್ಕೊಡ್ರೆ ಅನುಕೂಲ ಆಗ್ತದೆ. ಅವ್ರಿಗೂ, ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೆ ಎಲ್ಲ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸಿದ್ದೀನಿ. 1 2 3 4 5 ಹಪ್ತೆ ತಗ ಮಾಡಲಿ ಸರ್, ಬದುಕೊಂತಾರೆ ಮನೆ ಕಟ್ಕೊಡ್ರೆ. ಆರೋಗ್ಯದ ಸೌಲಭ್ಯಗಳ ಬಗ್ಗೆ, ಆರೋಗ್ಯಗೂ ಗಮನ ಕೊಡ್ತಿದ್ದಾರೆ ಅವರು. ಸಂತೋಷ್ ಲಾಡ್ ಅವರು ಆರೋಗ್ಯದ ಬಗ್ಗೆನೂ ಗಮನ ಕೊಡ್ತಿದ್ದಾರೆ. ಹೆಚ್ಚಿನ ಇದು ಆಸ್ಪತ್ರೆ ಯಾವುದೋ ಅದೇ ಆಸ್ಪತ್ರೆ ಇದೇ ಆಸ್ಪತ್ರೆ ಅಂತ ನೇಮಕ ಮಾಡಿದ್ದಾರೆ.
ಅವ್ರು ದುಡ್ಡು ತಿಂತಿದ್ದಾರೆ ಆಸ್ಪತ್ರೆಯವರು, ಖಾಸಗಿ ಆಸ್ಪತ್ರೆಯವರು. ಅದು ಪರಿಶೀಲನೆ ಮಾಡಿ ಅವ್ರು ಒಳ್ಳೆಯ ರೀತಿಯಲ್ಲಿ ಆಸ್ಪತ್ರೆ ಟ್ರೀಟ್ಮೆಂಟ್ ಆಗಬೇಕು ಕಾರ್ಮಿಕರಿಗೆ. ಆ ಥರ ನಮ್ಗೆ ಮಾಡಿಕೊಟ್ರೆ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸ್ತಿದ್ದೇನೆ. ತಮ್ಮ ಹೆಸರು? ನಮ್ಮ ಹೆಸರು ಎ ಜಾಕೀರ್ ಹುಸೇನ್, ರಾಜ್ಯ ಉಪಾಧ್ಯಕ್ಷ ಆಗಿದ್ದೀನಿ, INTC WFA. ನಮಸ್ಕಾರ.